जगेगी योग से, मन की भी ज्योति जगेगी योग से, विश्व में शांति रहेगी योग से, विश्व में शांति रहेगी योग से। आपका अभ्यास जब बढ़ जाएगा, आपका अभ्यास जब बढ़ जाएगा, ध्यान की शक्ति बढ़ेगी योग से, ध्यान की शक्ति बढ़ेगी योग से, मन की भी ज्योति जगेगी योग से, ज्योति जगेगी योग से, विश्व में शांति रहेगी योग से, विश्व में शांति रहेगी योग से। धीरे धीरे शुद्धता हट जाएगी, धीरे धीरे शुद्धता हट जाएगी, ज्ञान की गरिमा मिलेगी योग से, ज्ञान की गरिमा मिलेगी योग से, मन की भी ज्योति जगेगी योग से, मन की भी ज्योति जगेगी योग से, विश्व में शांति रहेगी योग से, विश्व में शांति रहेगी योग से। ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಭವರಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಋಷಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುಡಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ, ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕುಳಿತುಕೊಂಡು ಈಗ ಓಮ ಓಂಕಾರವನ್ನು ಮಾಡೋಣ. ಶರಣ ತೆಗೆದುಕೊಳ್ಳಿ. ಓ ಈಗ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ
धियो यो न प्रचोदयात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमेव बन्धनात् मृत्युर्मुक्षयमामृतात्। ॐ सहनाववतु सहनौ भुनक्तु सवीरं करवावहै तेजस्विनामधीतमस्तु मा विद्विषावहै। ॐ असतो मा सद्गमय तमसो मा ज्योतिर्गमय मृत्योर्मामृतङ्गमय। ॐ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನು ತೆಗೆದುಕೊಂಡು ಕೈಗಳನ್ನು ಉಜ್ಜಿ ನಿಧಾನವಾಗಿ ಈಗ ಜಾಗಿಂಗ್ ಅನ್ನು ಮಾಡೋಣ. ಸುಮಾರು ಒಂದು 5 ಕಿಲೋಮೀಟರ್ ಹೋಗಿ ಬಂದಷ್ಟು ಜಾಗಿಂಗ್ ಆಕತ್ತೆ. ಅದನ್ನೆಲ್ಲರೂ ನಿಧಾನವಾಗಿ ಮಾಡಿರಿ ನಿಮ್ಮ ಶಕ್ತಿ ಅನುಸಾರ. Welcome to Bhakti Git channel. Share and subscribe. Thank you. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾಡನವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾಡನವಿಲು ಬದಲಿದ್ದೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಗದೆ ಕೂಡುವ, ಆಸನ ಹಾಕುವ ನಾವು ಅಲುಗದೆ ಕೂಡುವ, ಅಘಹರನ ಅಂಗೈಲಿಟ್ಟು ಅತ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅತ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬಸವ ಒಬ್ಬ ಅಲ್ಲಮ ಪ್ರಭುವ, ಬಸವ ಒಬ್ಬ
ಅಲ್ಲಮ ಪ್ರಭುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶಿವಯೋಗದಿ ಕೈ ನೀಡಿ ಎನ್ನುವ ಶಿವಯೋಗದಿ ಕೈ ನೀಡಿ ಎನ್ನುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಈಗ ಸೂಕ್ಷ್ಮ ಮಾಡೋಣ. ರಿವರ್ಸ್ ಇದೆ. ಇವಾಗ ಈಗ ಮಾಡುವುದಂತ ಜಸ್ಟ್ ಅಗಲಾಗ್ತದೆ. ಈಗ ಕಟಿ ಚಕ್ರಾಸನ ಮಾಡೋಣ. दो एक कोणासन एक
ಪಾದಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಎರಡೂ ಕಾಲುಗಳು ಕೂಡಿರಬೇಕು ಸಾಧ್ಯ ಆದರೆ, ಎಲ್ಲಾದರೂ ನಡೀತದೆ. ನಿಮ್ಮ ಶಕ್ತಿ ಅನುಸಾರ ಮಾಡಿ. ಕೈಗಳು ಭೂಮಿಗೆ ಸಮಾಂತರವಾಗಿರಲಿ. ಪೂರ್ಣವಾಗಿ ಕೈಗಳ ಮೇಲ್ಗಡೆ ಎತ್ತಬೇಕು. ತೀಣಂದಾಗ ಎರಡೂ ಕೈಗಳು ಈ ಚಾಚಿದಂಥ ಕೈಗಳನ್ನು ಮುಂದೆ ನಮ್ಮ ಪಾದ ಹತ್ತಿರ ಬರಬೇಕು. ಹನಿಯನ್ನು ನಮ್ಮ ಕಾಲಿಗೆ ಚಕ್ರ ಮಾಡಬೇಕು. ಕಾಲುಗಳು ಮಡಚಿರಬಾರ್ದು, ಸೀದಾ ಇರಬೇಕು. चार, 5, 6. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡು ಕಾಲುಗಳು ಕೂಡಿರಲಿ. ಎರಡು ನಡೆದ ಮೇಲೆ ಕೈ ಇಟ್ಟು ನಿಧಾನವಾಗಿ ಬಗ್ಗು. ಈ ಕೆಳಗಿನ ಭಾಗ ನೇರವಾಗಿರಬೇಕು, ಮಡಚಿರಬಾರ್ದು. ಈ ನಡೆದ ಮೇಲಿನ ಭಾಗವನ್ನು ಜಾಸ್ತಿ ತಗ್ಗಿಸ್ಬೇಕು. ನಡೆದ ನೋವುಗಳ ನಿವಾರಣೆ ಆಗ್ತದೆ, ಬೊಜ್ಜು ಕಡಿಮೆ ಆಕತ್ತೆ, ಮತ್ತು ಹೊಟ್ಟೆ ಕಡಿಮೆ ಆಕತ್ತೆ, ವೇಟ್ ಕಡಿಮೆ ಆಕತಿ. ಡೈಲಿ ಮಾಡಬೇಕು. 1-2 ದಿವಸ ಮಾಡಿದ್ರೆ ನಡೆಯಂಗಿಲ್ಲ, ಕಂಟಿನ್ಯೂ ಮಾಡ್ತಾ ಇರಬೇಕು. ಯಾಕಂದ್ರೆ ಭಾಳ ವರ್ಷಗಳಿಂದ ನಿಮ್ಗೆ ಎಷ್ಟು ವಯಸ್ಸಾಗ್ಯದು ಅಷ್ಟು ವಯಸ್ಸದಿಂದ ನೀವು ಬೊಜ್ಜನ್ನು ಹೊಟ್ಟೆಯನ್ನು ಬೆಳಗ್ಸುತ್ತಾ ಬಂದಿರ್ತೀರಿ. ಅದು ಒಮ್ಮೆ ಹೆಂಗೆ ಕಡಿಮೆ ಆಗೋದಿಲ್ಲ. ಅದನ್ನು ದಿನಾಲು ಕಡಿಮೆ ಮಾಡ್ತಾ ಮಾಡ್ತಾ ಯೋಗ ಮಾಡ್ತಾ ಮಾಡಬೇಕಾಗತ್ತೆ. ನೀವು ಈಗ ಹೆಂಗೆ ಜಾಗಿಂಗ್ಗಳನ್ನು ಮಾಡಬೇಕು, ಈ ಆಸನಗಳನ್ನು ಮಾಡಬೇಕು, ಮತ್ತು ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು. ಊಟದಲ್ಲಿ ಬದಲಾವಣೆ ಆಗಬೇಕು, ಫುಡ್ದಲ್ಲಿ ಬದಲಾವಣೆ ಆಗಬೇಕು. ಬರೀ ಯೋಗ ಅಂತಂದ್ರೆ ಆಗೋದಿಲ್ಲ, ಎಲ್ಲವನ್ನು ಬದಲಾಯಿಸ್ಬೇಕಾಗ್ತದೆ. ಈಗ ಪಾರ್ಶ್ವಕೋನಾಸನ ಮಾಡೋಣ. ಎಡಗಾಲ ಈ ರೀತಿ ಇರಬೇಕು, ಬಲಗಾಲ ಹೀಗಿರ್ಬೇಕು, ಈ ರೀತಿ ಇರಬೇಕು. ಎಷ್ಟು ಸಾಧ್ಯ ಕಾಲವನ್ನು ಈ ರೀತಿ ಮಡಚಬೇಕು. ಹನುಮಾನಾಸನ. ಈಗ ಬಲಗಡೆ ಈ ರೀತಿ ಬಲಗಾಲ ಹೀಗಿರಬೇಕು, ಎಡಗಾಲ ಹೀಗಿರಬೇಕು. ಕಾಲು ನೇರ ಸೀದಾ ಇರಬೇಕು. ಈ ರೀತಿ ಕೈಗಳಿರಬೇಕು, 90 ಡಿಗ್ರಿ ಇರಬೇಕು. ನಮ್ಮ ಕುತ್ತಿಗೆ ಮೇಲ್ಗಡೆ ಇರಬೇಕು.
ನಡುವೆ ನೋವು ನಿವಾರಣೆ ಆಗ್ತದೆ, ವೇಟು ಬೊಜ್ಜು ಕಡಿಮೆ ಆಗ್ತದೆ, ಮತ್ತು ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ, ಎದೆ ಭಾಗ ಆಗಲ್ಲ ಆಗ್ತದೆ. ಪೊಲೀಸ್ ಇಲಾಖೆ ಮಿಲಿಟ್ರಿಗೆ ಹೋಗ್ಬೇಕಂತಂದ್ರೆ ನೌಕರಿ ಒಳ್ಳೆಯ ಆಸನ ಇದು. ಅದೇ ಹನುಮಾನ ಆಸನ. ಎಡಗೈಯನ್ನು ಊರಬೇಕು. ಚೆನ್ನಾಗಿ ಬ್ಯಾಲೆನ್ಸ್ ಸಿಗ್ತದೆ ಶರೀರ, ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಶರೀರ ತುಂಬ ಆಗ್ತದೆ, ಕಣ್ಣಿನ ತೊಂದರೆ ನಿವಾರಣೆ ಆಗ್ತದೆ. ಈಗ ಬಲಗೈಯನ್ನು ಬಲಗಾಲ ಕೆಳಗಡೆ ಇರಬೇಕು, ಎಡಗಾಲ ಮತ್ತು ಎಡಗಾಲ ಕೈ ಮೇಲ್ಗಡೆ ಇರಬೇಕು. ನಿಧಾನವಾಗಿ ಮಾಡಬೇಕು ಆಸನಗಳನ್ನು. ಇದಕ್ಕೆ ಪಾರ್ಶ್ವಕೋನಾಸನ ಅಂತಾರೆ. ಇದು ಅದರಲ್ಲಿ ಎರಡನೇ ಪ್ರಕಾರ. ಇದನ್ನ BK ಅಯ್ಯಂಗಾರ್ ಅವರು ಪಾರ್ಶ್ವಕೋನಾಸನವನ್ನು ಬಹಳ ಚೆನ್ನಾಗಿ ಕಲಿಸ್ತಾ ಇದ್ರು. ಈಗ ತಾಡಾಸನ ಮಾಡೋಣ. ಇದು ತಾಡಾಸನ ಈ ಮೆದುಳಿಗೆ ಸ್ಟ್ರೋಕ್ ಹೊಡಿತದಲ್ಲ ಅವ್ರಿಗೆ ಒಳ್ಳೆಯದೇ ಆಸನ. ಅವರು ಬಹಳಷ್ಟು ಪ್ಯಾರಲೈಸಿಸ್ ಹೊಡಿತದ ನೋಡಿ, ಅವರು ಈ ಆಸನ ಮಾಡಬೇಕು. ಮತ್ತು ಅದು ಹೊಡೆಯದಂತೆ ಈ ಆಸನಗಳು ಮಾಡ್ತಾ ಇದ್ರೆ ಅದು ಹೊಡಿದಿಲ್ಲ, ಸ್ಟ್ರೋಕ್ ಅಂತ. ನಿಂಬಳ ಮೇಲ್ಗಡೆ ಎತ್ತಬೇಕು, ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು, ಎರಡೂ ಕೈಗಳು ಕಿವಿ ತಾಗಬೇಕು. ಈಗ ವಕ್ರಾಸನ ಮಾಡೋಣ. ಇದು ವೃಕ್ಷಾಸನ. ಎಡಗಾಲನೆತ್ತಿ ಬಲತೊಡೆ ಮೇಲೆ ಇಡೋದು, ನಿಧಾನವಾಗಿ ಮಾಡಬೇಕು. ಈಗ ಬಲಗಾಲನೆತ್ತಿ ಎಡ ತೊಡೆ ಮೇಲೆ ಇಡಬೇಕು. ದಿನಾಲು ಪ್ರಾಕ್ಟೀಸ್ ಮಾಡಬೇಕು. ಇದ್ರ ಜೊತೆ ನಮ್ಮ ಮನಸ್ಸು ಈ ಕಡೆ ಇರಬೇಕು, ಮನಸ್ಸಿನಲ್ಲಿ ಈ ಕಡೆ ಇರಬೇಕು, ಯೋಗದ ಕಡೆ. ಚಿತ್ತು ಚೆನ್ನಾಗಿತ್ತಂದ್ರೆ ನಿಮ್ಮ ಆಸನಗಳು ಚೆನ್ನಾಗಿರ್ತಾವೆ.
ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಹೆಸರುಗಳನ್ನು ಹೇಳ್ತಾ ಮಂತ್ರಗಳೊಂದಿಗೆ ಮಾಡೋಣ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಬಾಣ್ವೇ ನಮಃ. ಓಂ ಕರಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರಿಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯ ನಮಃ. ವಿಶ್ರಾಮ. ಈಗ ಇನ್ನೊಂದ್ಸಲ ಸೂರ್ಯ ನಮಸ್ಕಾರದ ಆಸನಗಳ ಹೆಸರನ್ನು ಹೇಳ್ತಾ ಮಾಡೋಣ. ಪ್ರಣಾಮಾಸನ, ಊರ್ಧ್ವಸ್ಥಾಸನ, ಪಾದಾಸನ. ಯಾಕಂದ್ರೆ ಆಸನಗಳನ್ನ ಈ ಸೂರ್ಯ ನಮಸ್ಕಾರವನ್ನು ಚೆನ್ನಾಗಿ ಮೊದಲು ಕಲ್ಕೋಬೇಕು, ನಂತರ ಸ್ಪೀಡ್ ಮಾಡಬೇಕು. ಯಾವ ರೀತಿ ನಮ್ಮ ಕೈ ಕಾಲುಗಳು ಇರಬೇಕು, ಆಯಾ ಆಸನದೊಳಗೆ ಇರಬೇಕು. 7 ಆಸನಗಳು ಬರ್ತಾವ, 12 ಸ್ಟೆಪ್ಸ್ ಬರ್ತಾವ. ಅವು ಚೆನ್ನಾಗಿ ಆಗ್ಬೇಕು, ತಪ್ಪಾಗಬಾರ್ದು. ವಾಮ ಶ್ವಾಸ ಈ ರೀತಿ ಇರಬೇಕು, ನಂದ್ರೆ ಎದುರುಗಡೆ ಇರಬೇಕು. ಈ ಕಾಲು ಎಡಗಾಲು ಈ ರೀತಿ ಮಧ್ಯದಲ್ಲಿ ಇರಬೇಕು, 2 ಸಮಾಂತರವಾಗಿರ್ಬೇಕು. ಈ ರೀತಿ ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು, ಹೀಗಲ್ಲ, ಹೀಗಿರ್ಬೇಕು. ಇದು ಕಾಲ ಈ ರೀತಿ ಇರಬೇಕು, ಬಲಗಾಲ ಈ ರೀತಿ ಇರಬೇಕು. ಆಮೇಲೆ ಪರ್ವತಾಸನದಾಗ ನೋಡಿ, ಕಾಲಲ್ಲಿ ಸ್ವಲ್ಪ ಮುಂತುವುದು, ಹಿಂಬಡ ನೆಲ ಕತ್ತಬೇಕು. ನಮ್ಮ ದೃಷ್ಟಿ ನಾಭಿ ಕಡೆ ಇರಬೇಕು. ಈ ರೀತಿ ಎಷ್ಟು ಸಾಧ್ಯ ಆಗತ್ತ ಒತ್ತಬೇಕು, ಕೈಯಿಂದ ಪೂರ್ಣವಾಗಿರ್ಬೇಕು. ಕಾಲಲ್ಲಿ ಸದ ಹಿಂಬಡ ನೆಲ ಕತ್ತಬೇಕು. ಈಗ ಈ ರೀತಿ ಮೊಣಕಾಲನ್ನು ಊರಬೇಕು. 8 ಅವಯಗಳನ್ನೆಲ್ಲ ಕತ್ತಬೇಕು. ಈ ರೀತಿ ಭುಜಂಗಾಸನ ಅಂದಾಗ ಮತ್ತೆ ಹೀಗೆ ಇರಬೇಕು. ನಮ್ಮ ದೃಷ್ಟಿ ಹಿಂಗೆ ಇರಬೇಕು, ಹಿಂಗಲ್ಲ, ಹೀಗಿರ್ಬೇಕು. 2 ಕಾಲಗಳು ಕೂಡಿರ್ಬೇಕು, ಈ ರೀತಿ ಇರ್ಬೇಕು. ಮತ್ ಪರ್ವತಾಸನದಾಗ ಮತ್ತೆ ಹಿಂಬ ನೆಲಕ್ಕೆ ಬಾಕ್ಬೇಕು. ನಮ್ಮ ದೃಷ್ಟಿ ನಾಭಿ ಕಡೆ ಇರಬೇಕು. ವಾಮ ಶ್ವಾಸಂಚಲನದಾಗ ಮತ್ತೆ ಹೀಗೆ ಇರ್ಬೇಕು, ಕಾಲು ಪೂರ್ವ ಎತ್ತಬೇಕು. ಮತ್ ಪಾದಸ್ಥಾಸನ, ಈ ಕಾಲಗಳನ್ನ ಇದೇ ಮಧ್ಯದಲ್ಲಿ ಹಿಂಗಿರ್ಬೇಕು. ಊರ್ಧ್ವಸ್ಥಾಸನ ಅಂದಾಗ ಈ ರೀತಿ ಕೈಗಳು ಹಿಂದ್ಗಡೆ ಬರಬೇಕು. ನಮ್ಮ ನಡದಿಂದ ಮೇಲಿನ ಭಾಗನಷ್ಟೇ ಬಗ್ಗಿಸ್ಬೇಕು. ಪ್ರಣಾಮಾಸನ ಈ ರೀತಿ ಕೈಗಳು ಪ್ರಣಾಮಾಸನ ಇಲ್ಲಿ ಬರಬೇಕು, ಇಲ್ಲಿ ಅಲ್ಲ. ಕೆಲವೊಬ್ಬರು ಇಲ್ಲಿ ಮಾಡ್ತಾರೆ, ಹಾಗಲ್ಲ, ಹೀಗಿರ್ಬೇಕು. ಇದು ಹೀಗಿರ್ಬೇಕು. ವಿಶ್ರಾಮ. ಈ ರೀತಿ ಸೂರ್ಯ ನಮಸ್ಕಾರನ ಚೆನ್ನಾಗಿ ಕರೆಕ್ಟಾಗಿ ಮಾಡಬೇಕು. ತಪ್ಪು ಸೂರ್ಯ ನಮಸ್ಕಾರಗಳನ್ನು ಮಾಡಬಾರ್ದು. ತಪ್ಪು ಮಾಡಿದ್ರೆ ಅದು ಒಳ್ಳೆಯ ಪರಿಣಾಮವನ್ನು ಕೊಡುವುದಿಲ್ಲ. ಅದು ಮತ್ತೆ ಹೋಗಿ ಏನಾಗ್ತದೆ ಅಂದ್ರೆ ಉಲ್ಟಾ ಆಗಿ ನಿಮಗೆ ಅದರಿಂದ ಸಾಕಷ್ಟು ಮತ್ತೆ ತೊಂದರೆಗಳು ಬರ್ತಾವ. ಅದಕ್ಕೆ ಯೋಗವನ್ನು ಗುರುಗಳ ಮೂಲಕ ಕಲಿಬೇಕು. ಮೊದಲು ನಿಮಗೆ ಏನು ತೊಂದರೆಗಳನ್ನ ಅದೇ ಅವನ್ನ ಹೇಗೆ ನೀವು ದವಾಖಾನೆಗೆ ಹೋದ್ಗಳನ್ನ ಯಾವ ರೋಗ ಏನೈತಿ, ಕೆಮ್ಮಿತ್ತಂದ್ರೆ ಏನಾಕತಿ, ರಾತ್ರಿ ಏನಾಕತಿ, ಹಗಲು ಏನಾಕತಿ, ನಿಮ್ಮ ಶರೀರ ಹೆಂಗತಿ ಹತ್ರ ವೈದ್ಯರ ಮುಂದೆ ಹೇಳ್ತೀರಿ. ಹಾಗೆ ಯೋಗ ಕಲಿಬೇಕಾತಂದ್ರೂ ಸಾಧಕ ಆಗಬೇಕಂತಂದ್ರೆ
ನಿಮ್ಮ ತೊಂದರೆಗಳನ್ನು, ನಿಮ್ಮ ಜೀವನ ಶೈಲಿಯನ್ನು ಹೇಳಬೇಕು. ನಂತರ ನೀವು ಯೋಗವನ್ನು ಕಲಿಬೇಕು. ಅರ್ಧಂಬರ್ಧ ಯೋಗ ಕಲ್ತ್ರೆ ಯೋಗ ಆಗಂಗಿಲ್ಲ. ಕಠಿಣ ಆಸನ ಕಲಿಬೇಕಂತಂದ್ರೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ಕೋಬೇಕು. ನಮ್ಮ ಮನಸ್ಸು ನಾವು ಏನಾದ್ರೂ ತಯಾರು ಮಾಡ್ಕೋಂಗ, ಏನು ನೋವಾದ್ರೂ ಯೋಗದಿಂದ ಕಡಿಮೆ ಮಾಡ್ಕೊಳ್ಳುವಂಥ ಸಾಮರ್ಥ್ಯವನ್ನು ನಾವು ಪಡ್ಕೋಬೇಕು ಮೊದಲು. ನಂತರ ಕಠಿಣ ಆಸನ ಮಾಡಬೇಕು. ಇಲ್ಲದ ಕಠಿಣ ಆಸನ ಮಾಡಕ್ಕೆ ಹೋಗಿ ಭಾಳಷ್ಟು ಮಂದಿ ತೊಂದರೆಗಳನ್ನು ಈಡಾಗಿ ಈ ಕಡೆ ಯೋಗಾನು ಮಾಡೋಂಗಿಲ್ಲ, ಈ ಕಡೆ ಅವ್ರ ಶರೀರ ಹಾಳಾದವರು ಅದಾರ. ಭಾಳಷ್ಟು ಮಂದಿ ಅದಾರ. ನನಗೆ ಭಾಳಷ್ಟು ಮಂದಿ ನೋಡಿ ನಾನು ಇಲ್ರಿ ನಾನು ನಡೆದು ಭಾಳ ನೋವು 20-50 ದೇಶಗಳನ್ನು ಯೋಗ ಕಲಿಸಿ ಬಂದಿರಿ, ಈಗ ಹಿಂಗೈತಿ ಅಂತ ಹೇಳೋರು ಭಾಳ ಮಂದಿ ಅದಾರ. ಆದ್ರೆ ಈಗ ಅದಕ್ಕೆ ಹಾಗಾಗದೆ ನಮ್ಮ ಶರೀರವನ್ನು ನಮ್ಮ ಬ್ಯಾಲೆನ್ಸ್ ತಕ್ಕ ನಮ್ಮ ಶಕ್ತಿ ಅನುಸಾರ ನಿಧಾನವಾಗಿ ಮಾಡ್ತಾ ಹೋಗಬೇಕು. ಯೋಗಗಳನ್ನು, ಆಸನಗಳನ್ನು ನಿಧಾನವಾಗಿ ಕಲಿಬೇಕು. ಮತ್ತು ಆಸನಗಳ ಉಸಿರಾಟದೊಂದಿಗೆ ಮಾಡಬೇಕು. ಯೋಗ ಗುರುಗಳ ಮೂಲಕನೇ ಕಲಿಬೇಕು. ಯಾವ ಕಠಿಣ ಆಸನ ಕಲಿಬೇಕಾದ್ರೆ ಅದಕ್ಕೆ ಪೂರಕವಾದ ಆಸನಗಳು ಇರ್ತಾವೆ. ಅದನ್ನು ಯೋಗದ ಗುರುಗಳ ಮೂಲಕನೇ ಕಲಿಬೇಕು. ಈಗ ಅಂಗಮರ್ದನಿ ಅಂತಾರೆ. ಈ ರೀತಿ ಮೊದಲ ನಾವು ಒಮ್ಮೆ ಈ ಆನ್ಲೈನ್ ಎಲ್ಲ ಕಲ್ಸೋಕ್ಕಾಗಂಗಿಲ್ಲ. ಇವೆಲ್ಲ ಒಂದೊಮ್ಮೆ ಸಲ ನಾವು ಹೇಳ್ತಿರ್ತೀವಿ. ಅಂಗಮರ್ದನೆ ಅಂದರೆ ಪೂರ್ತಿ ಶರೀರವನ್ನು ಸಡಿಲಿಸ್ಕೋಬೇಕು. ಈ ರೀತಿ ಇದನ್ನೆಲ್ಲ ಮಾಡಬೇಕು. ಈಗ ಈ ರೀತಿ ಶರೀರವನ್ನು ಯೂಸ್ ಮಾಡ್ಕೋಬೇಕು. ಇನ್ನೊಂದ್ಸಲ ಅವಕ್ಕೆ ಎಲ್ಲ ಅವಯವಗಳನ್ನು ಸಡಿಲಿಸ್ಕೋಬೇಕು. ಮೊದಲು ಆಸನ ಮಾಡಬೇಕಾಗ್ತದೆ. ಈ ರೀತಿ ನಿಧಾನವಾಗಿ ಕೀಲುಗಳನ್ನು ಸಡಿಲಿಸ್ಕೊಳ್ಬೇಕು. ಇನ್ನು ಮಾಡೋದ್ರಿಂದ ನಮ್ಮ ಶರೀರ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗ್ತದೆ. ಹೀಗೆ ಮಾಡ್ತಾ ಆಸನಗಳನ್ನು ಕಲಿಬೇಕು. ಈ ರೀತಿ ನಿಧಾನವಾಗಿ ಸಡಿಲಿಸ್ಬೋದು. ಈಗ ಏನು ಮಾಡಬೇಕು, ಹಣೆಯನ್ನು ಪೂರ್ತಿ ಈ ರೀತಿ ಹಿಚ್ಚುಕೋ. ಪೂರ್ತಿ ಹೀಗೆ ಯಾರಿಗೆ ತಲೆ ನೋವು ಇರ್ತದೆ, ಕಣ್ಣು ನೋವಿನ ತೊಂದರೆಗಳಿರ್ತಾವೆ, ಈ ರೀತಿ ಹಿಚ್ಚುಕೋಬೇಕು. ಈ ರೀತಿ ಇದೆಲ್ಲ ಅನೇಕ ಭಾಳಷ್ಟು ಮಂದಿಗೆ ಗುಳ್ಳೆ ಇದ್ದಿರ್ತಾವ, ಬೊಕ್ಕಿಗಳು ಇರ್ತಾವ. ಇವೆಲ್ಲ ಯಾಕಂದ್ರೆ ಸರಿಯಾಗಿ ಇಟ್ಕೊಳ್ಳೋದಿಲ್ಲ. ಈ ರೀತಿ ಹಿಚ್ಕೋಬೇಕು. ಸರಿಯಾಗಿ ನಿದ್ದೆ ಹತ್ತಂಗಿಲ್ಲ ಅಂತ ಹೇಳ್ತಿರ್ತಾರೆ. ಕೆಲವೊಂದು ಮಂದಿಗೆ ನಿದ್ದೆ ಹತ್ತಂಗಿಲ್ಲ ರಾತ್ರಿ, ಅದಕ್ಕೊಂದು ಗುಳಿಗೆ ತಗೊಳ್ಳೋದು. ಈ ರೀತಿ ಆಮೇಲೆ ಎಡಗೈಯಿಂದ ಈ ರೀತಿ ಹಿಚ್ಕೋಬೇಕು. ಇವೆಲ್ಲ ಅವಯವಗಳನ್ನು ಸಡಿಲಿಸ್ಕೋಬೇಕು. ಇದಕ್ಕೆ ಅಂಗಮರ್ದನೆ ಅಂತಾರೆ. ನೀವು ಟೈಮ್ ಸಿಕ್ಕಾಗ ಈ ರೀತಿ ಮಾಡಿಸ್ಕೋಬೇಕು. ನಿಮ್ಮ ಎಣ್ಣೆ ಹಚ್ಕೊಂಡು ಮಾಡಿಕೊಂಡು ನಡೀತದೆ. ನೀವು ಸ್ನಾನ ಮಾಡೋ ಮುಂದೆ ಈ ರೀತಿ ಎಣ್ಣೆ ಹಚ್ಕೊಂಡು ಇವಕ್ಕೆಲ್ಲ ಇಲ್ಲಿ ನೋವುಗಳಿರ್ತಾವೆ ಎಷ್ಟೋ ಮಂದಿ. ಇವೆಲ್ಲ ಮಡ್ಚಕ್ಕೆ ಬರೋಲ್ಲ. ಅದಕ್ಕೆ ಈ ರೀತಿ ಬಲಗಳನ್ನು ಮಾಡಿಸ್ಬೇಕು. ಈ ರೀತಿ ಹಿಂಗೆ ರೊಟೇಟ್ ಮಾಡ್ಕೋಬೇಕು. ಹಿಂಗೆ ಮಾಡಬೇಕು. ಅದನ್ನು ಈ ರೀತಿ ತಿರುಗಿಸ್ಕೋಬೇಕು. ತಿರುಗಿಸ್ಬೇಕು. ಅದನ್ನು ಇನ್ನು ಈ ರೀತಿ ಈ ರೀತಿ ಯಾವ ಕಾಲುಗಳು ನೇರವಾಗಿ ಹಿಂಗೆ ಕೂತಿರ್ಬೇಕು. ನೇರವಾಗಿ ನಾವು ಸೀದಾ ಹೇಳ್ಬೇಕು. ಈ ರೀತಿ ಕಾಲುಗಳಿಗೆ ಹೆಂಗೆ ಕೂಸಿನ ಆಡಿಸ್ತಿರೋ, ಮಗುವಿನ ಹೇಗೆ ಆಡಿಸ್ತಿರೋ ಹಾಗೆ ಇದನ್ನು ಕಾಲಿಗೆ ಈ ರೀತಿ ಮಾಡೋದು. ಬಜ್ಜು ವೇಟು ಕಡಿಮೆ ಆಗ್ತದೆ. ಈ ರೀತಿ
ಮಾಡಿ ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ನೀವು ಕಾಲುಗಳನ್ನ ಈ ರೀತಿ ಮಾಡ್ಕೋಬೇಕು. ಈ ರೀತಿ ನಿಧಾನವಾಗಿ ಈ ಪಶ್ಚಿಮೋತ್ತಾಸನ ಮಾಡ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಬಲಗಾಲನ ಮಡಚಿರ್ಬೇಕು, ಎಡಗಾಲನ ಈ ರೀತಿ ಮಾಡಬೇಕು. ಅಥವಾ ಈ ರೀತಿ ಕಾಲುಗಳನ್ನು ಸರಿಸ್ಕೋತ ಹೋಗಿ ಈ ರೀತಿ ಮಾಡಬೇಕು. ಇನ್ನು ಎಡಗಾಲನ್ನು ಮಡಚಿ ಈ ರೀತಿ ಮಾಡಬಹುದು. ಅಥವಾ ಎರಡು ಕಾಲುಗಳನ್ನು ಈ ರೀತಿ ತಗೊಳ್ಬೇಕು, ಈ ರೀತಿ ಲಾಕ್ ಮಾಡೋದು, ಸರಿಸ್ಕೋತ ಹೋಗೋದು. ಪಶ್ಚಿಮೋತ್ತಾಸನ ಮಾಡ್ಬೇಕಾದ್ರೆ ಈ ರೀತಿ ಮೊದಲು ಪೂರಕವಾಗಿ ಹಿಂಗೆ ಮಾಡೋದು. ಆದ್ರೆ ನೀವು ಯಾರಿಗೆ ಪರ್ಫೆಕ್ಟ್ ಆಗಿ ಕಲ್ತ್ಗಳು ಏನು ಮಾಡಬೇಕು, ಮೊಳ ಕೈಯನ್ನ ಇಲ್ಲಿ ಊರಬೇಕು, ಹಣೆಯನ್ನ ಇಲ್ಲಿ ಮೊಣಕಾಲಿಗೆ ಹಚ್ಚಬೇಕು. ಈ ರೀತಿ ನೋಡಿ. ಇಷ್ಟು ಈಗ ಟೈಮ್ ಹಾಕೋಬೇಕು. ಮತ್ತೆ ನಾಳೆಗೆ ಇಲ್ಲೇ ಆನ್ಲೈನ್ದಲ್ಲಿ ಹೆಚ್ಚಿಗೆ ಟೈಮನ್ನ ತೊಗೊಳಕ್ಕೆ ಬರೋಂಗಿಲ್ಲ, ಅದು ಬಂದಾಗಿಬಿಡ್ತದೆ ಆಟೋಮೆಟಿಕ್. ಅದಕ್ಕೆ ನಾವು ಅರ್ಧ ತಾಸು ಮುಗಿಬೇಕು. ಇನ್ನೂ ಹೆಚ್ಚಿಗೆ ಟೈಮನ್ನು ಈಗಾಗಲೇ ಆಗಿದೆ. ಈಗ ಓಂಕಾರವನ್ನು ಮಾಡೋಣ, ಉದ್ಗೀತ ಓಂಕಾರ ಈ ರೀತಿ. ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದಲ್ಲಿ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತಡೆಯಬೇಡಿ. ವಿಚಾರಗಳು ಬಂದರೂ ತಾವು ಬರುತ್ತವೆ ಹೋಗುತ್ತವೆ, ತಮ್ಮಷ್ಟಕ್ಕೆ ಅದರ ಬೆನ್ನು ಹತ್ತಿ ಹೋಗಬೇಡಿ. ನಿಧಾನ ಎರಡು ಕೈಗಳನ್ನು ಜೋಡಿಸಿ ಕೈಗಳು ಉಜ್ಜಿ ನಾವು ಆನ್ಲೈನ್ನಲ್ಲಿ ನಿಂತ ಆಸನಗಳನ್ನು ಕಲಿಸ್ತೀವಿ. ಹೊಟ್ಟೆ ಮೇಲೆ ಮಾಡುವಂಥ ಆಸನಗಳನ್ನು, ಹೊಟ್ಟೆ ಕೆಳಗಡೆ ಮಾಡುವಂಥ ಆಸನ, ಕುಳಿತು ಆಸನಗಳನ್ನು ಮತ್ತು ಶವಾಸನಗಳನ್ನು, ಪ್ರಾಣಾಯಾಮಗಳನ್ನು, 8 ಪ್ರಾಣಾಯಾಮಗಳನ್ನು, 8 ಸೂಕ್ಷ್ಮ ವ್ಯಾಯಾಮಗಳನ್ನು
ದಿನಾಲು ಯಾರು ಈ ಯೋಗ ಕ್ಲಾಸಿಗೆ ಅಟೆಂಡ್ ಹಾಕಿರಿ ಅವರಿಗೆ ತಿಳಿತದ. ಎಂದಾರ ಒಂದು ದಿವಸ ಆನ್ಲೈನ್ದಾಗ ಬಂದರೆ ತಿಳಿದಿಲ್ಲ. ಯಾಕಂದ್ರೆ ಡೈಲಿ ಅಟೆಂಡ್ ಆಗ್ಬೇಕು ನೀವು. ಡೈಲಿ ಬೇರೆ 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 ಆಸನಗಳನ್ನು, ಬೇರೆ ಬೇರೆ ಪ್ರಾಣಾಯಾಮಗಳನ್ನು ಡೈಲಿ ಒಂದೇ ಸಲಕ್ಕೆ ಎಲ್ಲವನ್ನು ಹೇಳೋಕ್ಕಾಗೋದಿಲ್ಲ. ಸುಮಾರು ಒಂದು 200 ಆಸನಗಳನ್ನು ನಾನು ಮಾಡ್ತೇನೆ. ಆ 200 ಆಸನಗಳನ್ನು ಒಂದೇ ದಿವಸ ಕಲ್ಸೋಕ್ಕಾಗಂಗಿಲ್ಲ. ಅದಕ್ಕೆ ಬೇರೆ ಬೇರೆ ಸಮಯವನ್ನು ತೆಗೆದುಕೊಂಡು ದಿನಾಲು ವಿಶೇಷವಾದಂಥ ಆಸನಗಳನ್ನು, ಅದಕ್ಕೆ ಯಾವ ರೀತಿ ಕಠಿಣ ಆಸನ ಕಲಿಬೇಕಾದ್ರೆ ಪೂರಕವಾದ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇರ್ತೇನೆ. ಅದನ್ನು ನೀವು ಅನುಕರಣೆ ಮಾಡ್ಕೊಂಡು ಮಾಡ್ತಾಯಿದ್ರೆ ಯೋಗ ಸಾಧಕರು ಆಗ್ಬೋದು. ಈಗ ಶಾಂತಿ ಪಾಠ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದಿಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳು. ಭೂಮಿಗೆ ನಮಸ್ಕಾರವನ್ನು ಮಾಡೋಣ. ಬೆಳಕನ್ನು ನೀಡುವ ಸೂರ್ಯ ಈಗಾಗಲೇ ಬಂದ್ಬಿಟ್ಟಾರೆ, ಅವನಿಗೂ ನಮಸ್ಕಾರವನ್ನು ಮಾಡೋಣ. ನಾವು ಉಚಿತವಾಗಿ ಯೋಗವನ್ನು ಹೇಳ್ತಾ ಇದ್ದಾರೆ. ಭಾಳಷ್ಟು ಜನ ಯೋಗ ಅಂತಂದ್ರೆ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಾರೆ. ಮೊದಲ ಫ್ರೀ ಅಂತ ಹೇಳೋದು, ಒಂದು 14 ದಿವಸ ಫ್ರೀ ಮಾಡ್ತೀವಿ, ನಂತರ ನಿಮಗೆ ರುಚಿ ಹಚ್ಚಿ ರೊಕ್ಕ ವಸೂಲಿ ಮಾಡ್ಕೋತಾರೆ. ಆ ಕಡೆ ಅದನ್ನು ಕಲಿಯಂಗಿಲ್ಲ, ನೀವು ಇದನ್ನು ಕಲಿಯೋದಲ್ಲ, ಎಲ್ಲ ಕಡೆ ಕಲ್ಕೋತ ಚೆನ್ನಾಗಿ ಯಾವುದರ ಒಂದಕ್ಕೆ ಬೆನ್ನು ಹತ್ತಬೇಕು. ಅವ್ರಿಗಾರ ಬೆನ್ನು ಹತ್ತಿರಿ, ಅಲ್ಲಟ್ಟು ಕೇಳೋದು ಇಲ್ಲಟ್ಟು ಕೇಳೋದು ಯಾವುದೂ ಆಗೋದಿಲ್ಲ. ಅದಕ್ಕೆ ನೀವು ಪ್ರಾಕ್ಟಿಕಲಾಗಿ ಎಲ್ಲಿ ಇಡ್ತದೆ ಅಲ್ಲಿ ಯೋಗವನ್ನು ಕಲಿಯಿರಿ. ಆನ್ಲೈನಲ್ಲಿ ಕಲಿಬೇಕಂತಂದ್ರೆ ಪೂರ್ಣವಾಗಿ ಒಬ್ಬರನ್ನು ಹೇಳಿರಿ. ಏಕೆಂದರೆ ಆಸನಗಳನ್ನು ಬೇರೆ ಬೇರೆ ಏನೇನೋ ಯೂಟ್ಯೂಬ್ನಲ್ಲಿ ಹೇಳ್ತಾ ಇದ್ದಾರೆ. ಅದು ದುರುಪಯೋಗ ಆಗಬಾರ್ದು. ಅದು ಸರಿಯೋ ಇಲ್ಲೋ ಅನ್ನೋದನ್ನು ತಾವೆಲ್ಲ ಅದು ತಿಳ್ಕೊಂಡು ಅರಿತುಕೊಂಡು ಯೋಗವನ್ನು ಕಲಿಯಿರಿ. ಯೋಗದಿಂದ ಬಹಳಷ್ಟು ಲಾಭಗಳವ. ಅದಕ್ಕೆ ನಮ್ಮ ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕಾದ್ರೆ ಯೋಗ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಬಾಹ್ಯದಂಥ ಎಲ್ಲ ಯೋಗ ನಮ್ಮ ಬಂಧುಗಳಿಗೆ ತುಂಬ ಧನ್ಯವಾದಗಳು.